ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಎಐ ಬಳಸಿ ವಿಡಿಯೋ ಮಾಡಿರಬಹುದು. ಕಾಶಪ್ಪನವರ ಸಿಡಿ ಬಾಂಬ್ಗೆ ಸ್ವಾಮೀಜಿ ತಿರುಗೇಟು. ಕೂಡಲ ಸಂಗಮದ ಪಂಚಮಸಾಲಿ ಪೀಠದಿಂದ ಉಚ್ಚಾಟನೆಯ ಬಳಿಕ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳು ಕೂಡಲ ಸಂಗಮನಾಥನ ದರ್ಶನವನ್ನ ಪಡೆದರು. ಬಳಿಕ ಬಸವಣ್ಣ ಅವರ ಐಕ್ಯ ಮಂಟಪದ ಬಳಿಯಲ್ಲಿ ಇರುವಂತಹ ಆಲದ ಮರದ ಕೆಳಗೆ ಭಕ್ತರ ಜೊತೆಯಲ್ಲಿ ಸಭೆಯನ್ನ ನಡೆಸಿದ್ದಾರೆ. ನಮ್ಮನ್ನ ಉಚ್ಚಾಟನೆ ಮಾಡುವಂತಹ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಕೂಡ ಇಲ್ಲ. ಸೃಷ್ಟಿಕರ್ತ ಪರಮಾತ್ಮನಿಗೆ ಬಿಟ್ಟರೆ ಪರಮಾತ್ಮನ ಸ್ವರೂಪಿಯಾದ ಭಕ್ತರಿಗೆ ಮಾತ್ರ ಉಚ್ಚಾಟನೆಯ ಅಧಿಕಾರ ಇದೆ ಅಂತ ಹೇಳಿದ್ರು. ಈ ಮೂಲಕ ಶಾಸಕರಾದ ವಿಜಯಾನಂದ ಕಾಶಪ್ಪನವರ್ ಅವರಿಗೆ ಸ್ವಾಮೀಜಿ ಪರೋಕ್ಷವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಸಭೆ ನಡೆಸುವಂತಹ ಸ್ಥಳದಲ್ಲಿ ಗೊಂದಲ. ಇನ್ನು ಬೆಳಿಗ್ಗೆಯೇ ಭಕ್ತರ ಜೊತೆಯಲ್ಲಿ ಸಭೆಯನ್ನ ನಡೆಸೋದಾಗಿ ತಿಳಿಸಿದ್ದ ಸ್ವಾಮೀಜಿಗಳು, ಆದರೆ ಸಭೆ ನಡೆಯುವಂತಹ ಸ್ಥಳದ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ವಿಜಯಾನಂದ ಕಾಶಪ್ಪನವರ್ ಸ್ವಾಮೀಜಿ ಸಭೆಗೆ ಕೂಡಲ ಸಂಗಮ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಮಾಹಿತಿ ಮಾತ್ರ ಇತ್ತು. ಆಲದ ಮರದ ಕೆಳಗೆ ಭಕ್ತರ ಜೊತೆಯಲ್ಲಿ ಸಭೆ. ಇತ್ತ ಪೀಠಕ್ಕೂ ಸ್ವಾಮೀಜಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಟ್ರಸ್ಟಿಗಳು ಹೇಳಿದರು. ಹೀಗಾಗಿ ಕೊನೆಯವರೆಗೂ ಕೂಡ ಸ್ವಾಮೀಜಿ ಸಭೆ ಸ್ಥಳದ ಬಗ್ಗೆ ಮಾಹಿತಿಯನ್ನ ಬಿಟ್ಕೊಟ್ಟಿರಲಿಲ್ಲ. ಹೀಗಾಗಿ ಕೂಡಲ ಸಂಗಮನಾಥನ ದರ್ಶನದ ಬಳಿಕ ಆಲದ ಮರದ ಕೆಳಗೆ ಭಕ್ತರು ಸಮುದಾಯದ ಪ್ರಮುಖರ ಜೊತೆಯಲ್ಲಿ ಸ್ವಾಮೀಜಿ ಸಭೆಯನ್ನ ನಡೆಸಿದ್ದಾರೆ. ಭಕ್ತರಿಗೆ ಮಾತ್ರ ನನ್ನನ್ನ ಉಚ್ಚಾಟನೆ ಮಾಡುವಂಥ ಅಧಿಕಾರ. ಇನ್ನು ಸಭೆಯಲ್ಲಿ ಸ್ವಾಮೀಜಿಗಳು ಉಚ್ಚಾಟನೆಯ ಕುರಿತಾಗಿ ಭಕ್ತರು ಹಾಗೆ ಸಮುದಾಯದ ಮುಖಂಡರು ಖಂಡನೆಯನ್ನ ವ್ಯಕ್ತಪಡಿಸಿರುವಂಥದ್ದು. ಸಭೆಯ ಬಳಿಕ ಮಾತನಾಡಿದಂಥ ಜಯಮೃತ್ಯುಂಜಯ ಸ್ವಾಮೀಜಿಗಳು, ನಮ್ಮನ್ನ ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಲ್ಲಿ ಯಾರಿಗೂ ಇಲ್ಲ ಅಂತ ತಿಳಿಸಿದ್ದಾರೆ. ಭಕ್ತರ ಹೃದಯದಲ್ಲಿ ನಾನು ಪೀಠವನ್ನ ಕಟ್ಟಿದ್ದೇನೆ. ನಾನು ಭಕ್ತರ ಹೃದಯದಲ್ಲಿ ಪೀಠವನ್ನ ಕಟ್ಟಿದ್ದೇನೆ. ಪೀಠಕ್ಕೂ ಟ್ರಸ್ಟ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಪೀಠವನ್ನ ಯಾವುದೇ ಕಲ್ಲು ಮಣ್ಣಿನಿಂದ ಕಟ್ಟಿರುವುದಲ್ಲ, ಭಕ್ತರ ಹೃದಯದಲ್ಲಿ ಪೀಠವನ್ನ ಕಟ್ಟಿದ್ದೇನೆ ಅಂತ ಹೇಳಿದ್ರು. ಭಕ್ತರ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ರು. ಸಮಾಜ ಬಾಂಧವರನ್ನ ಕೂಡಿಸುತ್ತೇನೆ, ಎಲ್ಲರೂ ಹೇಗೆ ಹೇಳ್ತಾರೆ ಆ ರೀತಿಯಾಗಿ ನಾನು ನಡೆದುಕೊಳ್ತೇನೆ ಅಂತ ಹೇಳಿದ್ದಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ಒಂದು ಜಾಗ ಮಾಡ್ತಿದ್ದೆ, ಕೂಡಲ ಸಂಗಮದಲ್ಲೇ ಇರ್ತೇನೆ, ಇಲ್ಲಿಂದಲೇ ಸಮಾಜದ ಸಂಘಟನೆಯನ್ನ ಮಾಡ್ತೇನೆ ಅಂತ ಹೇಳಿ ಸ್ವಾಮೀಜಿಗಳು ಹೇಳಿದ್ದಾರೆ. ಕೂಡಲ ಸಂಗಮ ಮತ್ತು ದಾವಣಗೆರೆಯಲ್ಲಿ ಭಕ್ತರು ಕೊಟ್ಟಂತಹ ಜಾಗ ಮಾತ್ರ ನನ್ನ ಹೆಸರಿನಲ್ಲಿದೆ. ಮತ್ತೆಲ್ಲೂ ಕೂಡ ನನ್ನ ಹೆಸರಿನಲ್ಲಿ ಜಾಗ ಇಲ್ಲ. ಒಂದು ವೇಳೆ ಜಾಗ ಮಾಡಬೇಕು ಅನ್ನುವಂಥ ಮನಸ್ಸು ಮಾಡಿದರೆ ಜಿಲ್ಲೆಗೊಂದು ಅಲ್ಲ, ಪ್ರತಿ ಗ್ರಾಮಕ್ಕೊಂದು ಮಾಡ್ತಾ ಇದ್ದೆ ಅಂತ ಹೇಳಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟರು. ಭಕ್ತರಿಗೆ ನೋವಾಗಿದ್ದಕ್ಕೆ ನನಗೂ ಕೂಡ ನೋವಾಗಿದೆ. ಇತ್ತೀಚಿನ ಎಐ ತಂತ್ರಜ್ಞಾನ ಬಳಸಿ ವಿಡಿಯೋ ಕ್ರಿಯೇಟ್ ಮಾಡಿರಬಹುದು. ಅದಕ್ಕೆ ನಾನು ಹೆದರೋದಿಲ್ಲ, ಜೊತೆಗೆ ಕುಗ್ಗೋದು ಇಲ್ಲ. ಈ ಘಟನೆಯಿಂದ ನನ್ನ ಭಕ್ತರಿಗೆ ನೋವಾಗಿದೆ. ನನ್ನ ಭಕ್ತರಿಗೆ ನೋವಾಗಿದೆ ಅಂತ ಹೇಳಿ ನನಗೂ ಕೂಡ ನೋವಾಗಿದೆ. ಅದನ್ನು ಹೊರತುಪಡಿಸಿ ನನ್ನನ್ನು ಉಚ್ಚಾಟನೆ ಮಾಡಿದ್ರಲ್ಲ, ಅದು ನಾನು ನೊಂದುಕೊಳ್ಳುವಂಥ ವಿಚಾರ ಅಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ. ಭಕ್ತರ ತೀರ್ಮಾನವೇ ಅಂತಿಮ. ನಾನು ಇದೀಗ ಇನ್ನಷ್ಟು ಸ್ವತಂತ್ರನಾಗಿದ್ದೇನೆ ಅನ್ನುವಂಥ ಖುಷಿ ಇದೆ. ಪರ್ಯಾಯ ಪೀಠವನ್ನ ಕಟ್ಟೋದಿಲ್ಲ, ಇದೇ ಪೀಠ ಇರುತ್ತೆ. ಟ್ರಸ್ಟ್ ಮಾತ್ರ ಅವರಿಗೆ ಸಂಬಂಧಿಸಿದ್ದು. ಪೀಠ ಇದ್ದೇ ಇರುತ್ತೆ. ಹೊಸ ಮಠ ಕಟ್ಟುವಂಥದ್ರ ಬಗ್ಗೆ ಹಿರಿಯರ ಸಭೆಯನ್ನ ಕರಿತೇನೆ. ನಂತರ ರಾಜ್ಯ ಮಟ್ಟದ ಭಕ್ತರ ಸಭೆಯನ್ನ ಕರೆದು ಅವರು ಏನು ಹೇಳ್ತಾರೆ ಅದನ್ನೇ ಮಾಡ್ತೇನೆ. ಭಕ್ತರ ನಿರ್ಧಾರವೇ ಅಂತಿಮ ಅಂತ ಹೇಳಿ ಜಯಮೃತ್ಯುಂಜಯ ಸ್ವಾಮೀಜಿಗಳು ತಿಳಿಸಿದ್ದಾರೆ. ಇನ್ನು ಈ ಒಂದು ಪೀಠದ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.